ಸಪ್ತಪದಿ ಅಂದರೆ ಬರೀ 7 ಹೆಜ್ಜೆಗಳ ಸಂಬಂಧ ಅಷ್ಟೇ ಅಲ್ಲ ಕಣೋ, 7 ಜನ್ಮಗಳ ಅನುಬಂಧ ಅಂತ ಪ್ರಮಾಣ ಮಾಡಬೇಕು. ಇನ್ನು 3ನೇ ಹೆಜ್ಜೆ ಏನಪ್ಪ ಅಂದರೆ 3 ಕಾಲದಲ್ಲೂ ನಾನು ನಿನಗೆ ಗಂಡನಾಗಿರ್ತೀನಿ ಅಂದರೆ ಆ ಸಂಬಂಧಕ್ಕೆ ಬದ್ಧನಾಗಿರ್ತೀನಿ ಅಂತ ಪ್ರಮಾಣ ಮಾಡೋದು. ಇನ್ನು 4ನೇ ಹೆಜ್ಜೆಯಲ್ಲಿ ನಾವಿಬ್ಬರೂ ಗಂಡ ಹೆಂಡತಿ ಏನೇ ಕಷ್ಟ ಬರಲಿ ಸುಖ ಬರಲಿ ಯಾವಾಗಲೂ ಜೊತೆಯಾಗಿರ್ತೀವಿ ಅಂತ ಒಬ್ರಿಗೊಬ್ರು ಮಾತು ಕೊಟ್ಕೊಳ್ಳೋದು. ಇವೆಲ್ಲ ಗಂಡ ಹೆಂಡತಿ ಪಾಲಿಸಬೇಕಾಗಿರೋ ನಿಯಮ ಕಣೋ ಕಾರ್ತಿಕ್. ಆಗ್ಲೇ ಜೀವನಕ್ಕೆ ದಾಂಪತ್ಯಕ್ಕೆ ಒಂದು ಅರ್ಥ ಸಿಗೋದು. ವಾವ್, ಅಮ್ಮನಿಗೆ ಇಷ್ಟು ಚೆನ್ನಾಗಿರೋ ಐಡಿಯಾ ಎಲ್ಲ ಬರುತ್ತೆ, ನನಗಂತೂ ಬರಲೇ ಇಲ್ಲ. ಏನಿಯೋ ಅಮ್ಮ ಹೇಳಿದ ಐಡಿಯಾ ಸೂಪರ್ ಆಗಿದೆ. ಸತ್ಯ ಹೇಳಿದ್ದು ಅಮ್ಮ ಹೇಳಿದ 2 ಐಡಿಯಾನು ಮಿಕ್ಸ್ ಮಾಡಿ ಸೂಪರಾಗಿ ಲವ್ ಹೇಳ್ಕೊಂಬಿಡ್ಬೇಕು. ಇದು ನನಗೆ ಮತ್ತು ಸತ್ಯನ್ಗೆ ಇಬ್ಬರಿಗೂ ಸದಾ ನೆನಪಲ್ಲಿ ಉಳಿಬೇಕು, ಆ ಥರ ಇರಬೇಕು. ಎಸ್, ಮದುವೆಯಲ್ಲಿ ನಾವು ಎಲ್ಲ ಶಾಸ್ತ್ರಗಳು ಮಾಡಿದ್ವಿ, ಆದರೆ ಸಪ್ತಪದಿನೇ ತುಳಿಲಿಲ್ಲ. ಎಲ್ಲ ತುಂಬ ಗಡಿಬಿಡಿಲಾಗೋಯ್ತು. ಅವತ್ತು ನಾವು ಸಪ್ತಪದಿ ತುಳಿದಿದ್ರು ಅದಕ್ಕೆ ಅರ್ಥ ಇರ್ತಾ ಇರಲಿಲ್ಲ, ಯಾಕಂದರೆ ನಮ್ಮ ಮನ್ಸುಗಳು ಒಂದಾಗಿರಲಿಲ್ಲ. ಇವಾಗ ರೈಟ್ ಟೈಮ್. ಪ್ರಪೋಸಲಲ್ಲೇ ನಾವಿಬ್ಬರು ಸಪ್ತಪದಿ ತುಳಿಬೇಕು. 7 ಜನ್ಮಕ್ಕೂ ಸತ್ಯನೇ ನನ್ನ ಬಾಳ ಸಂಗಾತಿ ಆಗಬೇಕು ಅಂತ ನಾನು ಪ್ರತಿಜ್ಞೆ ಮಾಡಬೇಕು. ಈ ಸೈಟ್ನ ಹೆಂಗಾರು ಸೇಲ್ ಮಾಡಿಸ್ಬಿಟ್ರೆ 10% ಕಮಿಷನ್ನು. 2 ತಿಂಗಳು ತೀರ್ಥಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ. ಓ ಬಾಮೈದ ಬಾಮೈದ ಈ ಪ್ರಪೋಸು ಅಂತ ಮತ್ತೆ ತಲೆ ತಿನ್ಬೇಡ ಕಣ. ಮೊದಲೇ ತಲೆ ಬಿಸಿಲಿದ್ದೀನಿ. ನೀನು ಗೋಲ್ಡ್ ನೋಡೋಕೆ ಆಗ್ತಿಲ್ಲ ನನ್ನ ಕೈಯಲ್ಲಿ. ಲವ್, ಮೊದಲು ಕೇಳಿಸ್ಕೊಳ್ಳೋ. ಐಡಿಯಾ ಸಿಕ್ಕಾಯ್ತು. ಅರೇಂಜ್ಮೆಂಟ್ಸ್ ಅಷ್ಟೇ ಬಾಕಿ, ಅದಕ್ಕೆ ನೀನು ಹೆಲ್ಪ್ ಬೇಕು. ಕಾಂಗ್ರೆಸ್ ಬಾಬೈದ ಅಂತೂ ಇಂತೂ ದಡ ಸೇರ್ಬಿಟ್ಟಲ್ಲ. ರಾಮ ಸೀತೆ ಒಂದಾಗಕ್ಕೆ ಈ ಹನುಮಂತ ಏನು ಮಾಡಬೇಕು ಅಂತ ಹೇಳು ಸಾಕು. ಇಷ್ಟು ಮಾಡೋ ಸಾಕು. ಜೈ ಬಜರಂಗ ಬಲಿ. ನಿನ್ ಕೆಲಸ ಆಯ್ತು ಅನ್ಕೋ. ಆದ್ರೆ ಒಂದು ವಿಷಯ ಬಾಮೆ, ವಿಷಯ ಲೀಕ್ ಆಗಂಗಿಲ್ಲ. ಈ ವಿಷಯ ನಿನ್ನ ಮಧ್ಯ ಮಾತ್ರ ಇರಬೇಕು. ಡೋಂಟ್ ವರಿ ಬಮೈದ, ನೀನು ನಿನ್ನ ಮನಸ್ಸಿನ ಭಾವನೆಗಳನ್ನ ಹೇಳ್ಕೊಳ್ಳೋಕ್ಕೆ ರೆಡಿ ಆಗು. ಮಿಕ್ಕಿದ ವ್ಯವಸ್ಥೆ ಎಲ್ಲ ಈ ಹನುಮಂತ ಮಾಡ್ತಾನೆ. ಥ್ಯಾಂಕ್ ಯು ಬಾಮಿ. ಫ್ರೆಂಡ್ ಅಂದ್ರೆ ನೀನೇ ಕಣ. ಏನೋ ಭಾರಿ ಖುಷಿಯಲ್ಲಿರೋ ಥರ ಇದೆ. ಏನಾದರೂ ಗುಡ್ ನ್ಯೂಸಾ? ಒಂಥರ ಹಾಗೆ. ಹೇಗೆ? ಅದೆಲ್ಲ ಈಗ ಹೇಳಕ್ಕಾಗಲ್ಲ. ಸತ್ಯ, ನಾಳೆ ನಾನು ನೀನು ಆಚೆ ಹೋಗೋಣ. ರೆಡಿ ಇರು. ಎಲ್ಲಿಗೆ ಅಂತ ಮಾತ್ರ ಕೇಳಬೇಡ. ಒಳ್ಳೆ ಕೆಲ್ಸಕ್ಕೆ ಹೋಗ್ತಾ ಇರ್ಬೇಕಾದ್ರೆ ಎಲ್ಲಿಗೆ ಅಂತ ಕೇಳಬಾರ್ದಂತೆ. ಏಯ್, ಇತ್ತೀಚೆಗೆ ನಿನಗೆ ಸ್ಕ್ರೂ ಬಿದ್ದೋಗಿದೆ ಅಂತ ಅನ್ಸುತ್ತೆ. ಒಂದೊಂದು ದಿನ ಒಂದೊಂದು ಥರ ಆಡ್ತೀಯಲ್ಲ. ಏನಾದ್ರೂ ತಿಳ್ಕೊ, ನಾಳೆ ರೆಡಿ ಇರ್ಬೇಕಷ್ಟೇ.
ಲೂಸ ನೀನು. ಏನಾಗಿದೆ ನಿನ್ಗೆ? ಎಲ್ಲಿಗೆ ಅಂತ ಹೇಳ್ದೆ ಹೆಂಗ್ ಬರೋದು? ನಾನೆಲ್ಗೂ ಬರಲ್ಲ. ಏಯ್ ಏನ್ ಹಿಂಗೆ ಹೇಳ್ತಾ ಇದ್ಯಾ? ಓ ಆಮೇಲೆ ಸರ್ಪ್ರೈಸು ಸತ್ಯ, ಅದನ್ನೆಲ್ಲ ಹೇಳ್ಬಾರ್ದು, ಫೀಲ್ ಮಾಡ್ಬೇಕಷ್ಟೇ. ಹಾ, ನೀನನ್ ಕಟ್ಕೊಂಡಾಗಿಂದ ಫೀಲ್ ಮಾಡಿದ್ ಸಾಕಾಗಿದೆ ನನ್ಗೆ. ನಾನೆಲ್ಗೂ ಬರಲ್ಲ, ಬ್ಯುಸಿ ಇದ್ದೀನಿ ನಾನು. ಏನ್ ಬಿಸಿ? ಓದ್ಬೇಕು ನಾನು. ಓದೋದೆಲ್ಲ ಇವತ್ತೇ ಮುಗಿಸು, ಮೊದಲೇ ಹೇಳ್ತಾ ಇಲ್ವಾ? ಆಗಲ್ಲ ಅಂದ್ರೆ ಏಯ್ ಆಗಲ್ವಾ? ಎತ್ತಾಕೊಂಡು ಹೋಗ್ತೀನಿ ನಾನು, ಸತ್ಯನ್ ಗಂಡ. ಓ, ಎತ್ತಾಕೊಂಡು ಹೋಗ್ತೀಯಾ? ಧೈರ್ಯ ಆದ್ರೆ ನನ್ನನ್ನು ಬಂದು ಮುಟ್ಟು. ಎತ್ತಾಕೊಂಡೆಲ್ಲ ಹೋಗಕ್ಕಾಗಲ್ಲ, ಬೇಕಿದ್ರೆ ಕಾಲಿಗೆ ಬಿದ್ದು ಒಪ್ಸಿ ಕರ್ಕೊಂಡು ಹೋಗ್ತೀನಿ. ಸತ್ಯ, ಬರ್ತೀಯ ಅಲ್ವಾ? ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸತ್ಯ. ಮತ್ತೆ ಶುರು ಮಾಡದ್ನಲ್ಲಪ್ಪ ಇವನು. ಹಲೋ ಹಲೋ ಮೇಡಮ್. ಡೈರೆಕ್ಟ್ ಆಗಿ ಏನ್ ವಿಷಯ ಅಂತ ಹೇಳು. ಏನು ಮೇಡಮ್, ಡೈರೆಕ್ಟಾಗಿ ವಿಷಯಕ್ಕೆ ಬಾ ಅಂತ ಹೇಳ್ತಾ ಇದ್ದೀರಾ? ನನ್ನ ನಿಮ್ಮ ಫ್ರೆಂಡ್ಶಿಪ್ಗೆ ಬೆಲೆನೇ ಇಲ್ವಾ? ನನ್ನ ಫ್ರೆಂಡ್ಶಿಪ್ಗೆ ನೀನೀಗಾಗಲೇ ರಿಗ್ರೆಟ್ ಮಾಡ್ತಿರ್ಬೇಕು ಅನ್ಸುತ್ತೆ ಬಾಲ. ನನಗೆ ಪದೇ ಪದೇ ಕಾಲ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡಿ ದುಡ್ಡು ಕಿತ್ಕೋತಾ ಇದ್ದೆ ಅಲ್ಲ, ನಿನಗಿದಾಗಬೇಕಾದದ್ದೇ. ಓ ಬೈ ದ ವೇ, ಹೇಗಿದ್ದಾಳೆ ನಿನ್ನ ಹೆಂಡತಿ ಮಿಸ್ಸಸ್ ದಿವ್ಯಾ ಬಾಲ? ಅವಳಿಗೇನು ಮೇಡಮ್, ಜಾಲಿಯಾಗಿದ್ದಾಳೆ. ಕೇಳಿದ್ದನ್ನು ಕೊಡ್ಸೋ ಗಂಡ ಜೊತೆಯಲ್ಲಿರುವಾಗ ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಸರ್ವಜ್ಞ. ವಾಟ್? ಅದೇ ಮೇಡಮ್, ನನ್ನ ಹೆಂಡ್ರು 1.5 ಲಕ್ಷದ್ದು ಫೋನ್ ಕೇಳ್ತಾ ಇದ್ದಾಳೆ. ಮಾರ್ಕೆಟಲ್ಲೇ ಬೆಸ್ಟ್ ಫೋನ್ ಅಂತೆ. ಅದನ್ನ ಕೊಡಿಸ್ತೀನಿ ಬಂಗಾರಿ ಅಂತ ಪ್ರಾಮಿಸ್ ಮಾಡಿಬಿಟ್ಟಿದ್ದೀನಿ. ಸೊ ನೀವು ನನಗೆ ಅಷ್ಟು ದುಡ್ಡನ್ನ ಟ್ರಾನ್ಸ್ಫರ್ ಮಾಡಬೇಕು. ಇಷ್ಟಾದ್ಮೇಲೂ ನೀನು ಬುದ್ಧಿ ಕಲ್ತಿಲ್ಲ ಅಲ್ವಾ ಬಾಲ? ಏನು ಮಾಡೋದು ಮೇಡಮ್, ಹೆಂಡ್ತಿ ಕೇಳಿದ್ರೆ ಇಲ್ಲ ಅನ್ನಕ್ಕಾಗತ್ತೆಯೇ? ನಿನ್ನ ಹೆಂಡತಿ ನೀನು ಕೊಡಿಸು, ದುಡ್ಡು ಯಾಕೆ ನನ್ನ ಹತ್ರ ಕೇಳ್ತಾ ಇದೆಯಾ? ನಮ್ಮ ಮನೆ ಮಹಾಲಕ್ಷ್ಮಿ ನೀವೇ ಅಲ್ವಾ ಮೇಡಮ್? ನೋಡು, ನಾನು ದಿವ್ಯಂಗೆ ಎಲ್ಲ ಹೇಳ್ಬಿಡ್ತೀನಿ, ಹುಷಾರು. ಅಯ್ಯೋ ಹೇಳಿ ಮೇಡಮ್, ಅವಳಿಗೀಗಾಗಲೇ ಎಲ್ಲ ಗೊತ್ತಾಗ್ಬಿಟ್ಟಿದೆ. ಇದು ಗೊತ್ತಾಗ್ಬಿಡ್ಲಿ ಬಿಡಿ, ನೀರಿಗೆ ಬಿದ್ದವನಿಗೆ ಮಳೆ ಏನು ಚಳಿ ಏನು. ಈಗೇನು ನೀನು ಸುಮ್ಮನೆ ಇರ್ತೀಯೋ ಇಲ್ವೋ? ಜಸ್ಟ್ 1.5 ಲಕ್ಷ ಕೊಟ್ಬಿಡಿ, ಸುಮ್ಮನಿದ್ಬಿಡ್ತೀನಿ. ಆಗಲ್ಲ ಅಂದ್ರೆ? ಅಯ್ಯೋ ಆಗಲ್ಲ ಅಂದ್ರೆ ವಿಡಿಯೋ ಲೀಕ್ ಆಗ್ಬಿಡುತ್ತಲ್ಲ ಮೇಡಮ್. ಆಮೇಲೆ ಅದೇನು ಮಾಡ್ತಿರೋ ನೀವು? ಹೇಳೋದು ಹೇಳಿದ್ದೀನಿ, ಇದ್ರ ಮೇಲೆ ನಿಮ್ಮಿಷ್ಟ. ಅಂತೂ
ಆ ವಿಡಿಯೋನ ಇಟ್ಕೊಂಡು ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡೋದು ಬಿಟ್ಟಿಲ್ಲ ಅಲ್ವಾ ನೀನು? ಮೇಡಮ್ ಅದೊಂಥರ ನಮ್ಮ ATM ಕಾರ್ಡ್ ಇದ್ದಂಗೆ. ಇದಿರೋವರೆಗೂ ದುಡ್ಡು ಬರ್ತಾನೇ ಇರಬೇಕು. ಸರಿ, ನಿನಗೆ ನಾನು ದುಡ್ಡು ಕೊಡ್ತೀನಿ. ಇದು ನಮ್ಮ ಮೇಡಮ್ ಅಂದ್ರೆ. ಮೇಡಮ್ ನೀವು ನನ್ನ ಎದುರುಗಡೆ ಇದ್ಬಿಟ್ಟಿದ್ರೆ ನಿಮ್ಮ ಹೆಸರಲ್ಲಿ ಒಂದು ಅರ್ಚನೆ ಮಾಡಿಸ್ಬಿಡ್ತಿದ್ದೆ ನೋಡಿ. ಹೋದಂಗೆ ಅವನು ಬ್ಲ್ಯಾಕ್ ಮೇಲಲ್ಲಿ ಪಂಟರ್ ಆಗ್ತಾನೆ ಇದ್ದಾನೆ. ಎಲ್ರಿಗೂ ನೀನ್ ನಾಮ ಹಾಕಿದ್ರೆ ಅವನು ನಿನಗೆ ಪಂಗನಾಮ ಹಾಕ್ತಿದ್ದಾನೆ. ಜಸ್ಟ್ ಸ್ಟಾಪ್ ಇಟ್ ಸುಹಾಸ್. ಕೋಪ ಆರೋಗ್ಯಕ್ಕೆ ಹಾನಿಕಾರಕ. La 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 la. ಅತ್ತೆ ಒಂದು ಕಾಫಿ. La la ತಂದೆ. la 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 la. ಅಳಿಂದ್ರೆ ಥ್ಯಾಂಕ್ ಯು ಅತ್ತೆ. ಜಾನಕಿ, ಆಶ್ಚರ್ಯವೋ ಆಶ್ಚರ್ಯ. ಈ ದಿನ ನಮ್ಮ ಅಳಿಯಂದರು ಬಹಳ ಸಂತೋಷವಾಗಿರುವರಲ್ಲವೇ? ಹೌದು ಅಜ್ಜಿ, ಬಹಳ ಅಲ್ಲ ಬಹಳ 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 ಸಂತೋಷವಾಗಿದ್ದೀನಿ. ಏನು ವಿಶೇಷ ಅಳಿಯಂದ್ರೆ? ಅದಾ ದಿವ್ಯಾ ನನ್ನ ಹತ್ರ ಮಾತು ಬಿಟ್ಟಿದ್ಲಲ್ಲ, ಈಗ ಮತ್ತೆ ಮಾತಾಡೋದಕ್ಕೆ ಶುರು ಮಾಡಿದ್ದಾಳೆ. ಮೊದಲಿನ ಥರನೇ ಅದು ಬೇಕು ಇದು ಬೇಕು ಅಂತ ಕೇಳಕ್ಕೆ ಶುರು ಮಾಡಿದ್ದಾಳೆ. ಅದಕ್ಕೆ ಲೈಫ್ ಏನೋ ಒಂಥರ ವಾಪಸ್ ಟ್ರ್ಯಾಕಿಗೆ ಬಂದ್ಬಿಡ್ತೇನೋ ಅನ್ನೋ ಥರ ಫೀಲ್ ಆಗ್ತಾ ಇದೆ ನನಗೆ. ಮತ್ತೆ ಅವಳು ಅದು ಬೇಕು ಇದು ಬೇಕು ಅಂತ ಕೇಳಿದ್ರೆ ನೀವ್ಯಾಕೆ ಕೊಡಿಸ್ತೀರಾ ಅಳಿಯಂದ್ರೆ? ಅವಳಿಗಾದ್ರೂ ಬುದ್ಧಿ ಬೇಡವಾ? ಹೌದು ಅಳಿಯಂದ್ರೆ, ಸ್ವಲ್ಪ ಬುದ್ಧಿ ಹೇಳಿ. ಅಲ್ಲ, ಈ ಮಾತಿಗೆ ನೀವು ದುಃಖ ಪಡೋದು ಬಿಟ್ಟು ಸಂತೋಷಕ್ಕೆ ಅಂತ ಹಾಡ್ತಾ ಇದ್ದೀರಲ್ಲ, ಇದು ಸರಿನಾ? ಅವಳಿಂದ ತಾನೇ ನೀವು ತಪ್ಪು ಹಾದಿ ತುಳಿಯೋ ಹಾಗಾಗಿದ್ದು. ಅಯ್ಯೋ ಅಜ್ಜಿ, ಅವಳು ಕೇಳೋದು ಹೆಚ್ಚಾ ನಾನು ಕೊಡಿಸೋದು ಹೆಚ್ಚಾ? ಅವಳು ಮೊದಲಿನ ಥರ ನನ್ನ ಮಾತಾಡ್ಸೋವಾಗ ಆಯ್ತಲ್ಲ, ಅದೇ ಖುಷಿ ನನಗೆ. ಈಗೇನು ಕೇಳಿದ್ಲು ನಿಮ್ಮ ಹತ್ರ? ಅದೇ ಅವಳು ಫೋನ್ ಹಾಳಾಯ್ತಲ್ಲ. ಹಾಳಾಗಿತ್ತಾ? ಅಂದರೆ ಅವಳೇ ಬೀಳಿಸಿ ಹೊಡೆದ್ಬಿಟ್ಲು. ಅದಕ್ಕೆ ಹೊಸ ಫೋನ್ ಬೇಕು ಅಂತ ಹೇಳ್ತಿದ್ದಾಳೆ. ದುಡ್ಡೆಲ್ಲ ವ್ಯವಸ್ಥೆ ಆಗಿದೆ, ಅದಕ್ಕೆ ಖುಷಿಯಾಗಿದ್ದೀನಿ. ಅಳಿಯಂದ್ರೆ, ಮೊದಲು ಅವಳು ತಾಳಕ್ಕೆ ಕುಣಿಯೋದು ನಿಲ್ಲಿಸಿ. ಅವಳು 1000 ಕೇಳ್ತಾಳೆ, ಬಿಟ್ರೆ ಮೈಸೂರು ಅರಮನೆನೂ ಕೇಳ್ತಾಳೆ. ಹಾಗಂತ ಕೇಳಿದ್ದೆಲ್ಲ ಕೊಡ್ಸೋಕ್ಕಾಗುತ್ತಾ? ಇರೋದ್ರಲ್ಲೇ ಅವಳು ಹೊಂದ್ಕೊಂಡು ಜೀವನ ಮಾಡೋದು ಕಲಿಬೇಕು. ಆಕಾಶಕ್ಕೆ ಏಣಿ ಹಾಕೋದಕ್ಕಾಗತ್ತಾ? ಇವ್ರಿಗೆ ಯಾಕೆ ನನ್ನ ವಿಷಯ ತೆಪ್ಪಗಿರೋಕ್ಕಾಗಲ್ವ ಇವ್ರಿಗೆ? ಯಾವಾಗಲೂ ಮೂಗು ತೂಸ್ಕೊಂಡು ಬಂದ್ಬಿಡ್ತಾರೆ. ಅದನ್ನು ಅವಳಿಗೆ ತಿಳಿಯೋ ಹಾಗೆ ನೀನು ಮಾಡಬೇಕಪ್ಪ. ಅವಳು ಕೇಳಿದ್ದನ್ನೆಲ್ಲ ಕೊಡ್ಸೋಕ್ಕೆ ಹೋಗಿ ನೀನು ಮತ್ತೆ ಸುಳ್ಳಿನ ಹಾದಿ ತುಳಿಬೇಡ. ಹೊಸದಾಗಿ ಜೀವನ ಶುರು ಮಾಡ್ತಾ ಇದ್ದೀರಾ, ಮುಂದೆ ಕಷ್ಟ ಆಗುತ್ತೆ. ಇಲ್ಲ ಬಿಡಿ ಅಜ್ಜಿ, ಇದೇ ಲಾಸ್ಟು. ದಿವ್ಯಾ ನನ್ನ ಹತ್ರ ಮತ್ತೆ ಏನೂ ಕೇಳಲ್ಲ, ಅರ್ಥ ಮಾಡ್ಕೋತಾಳೆ. ನಾನು ಅಷ್ಟೇ ಅಜ್ಜಿ, ನಿಯತ್ತಾಗಿರ್ತೀನಿ, ದಿವ್ಯನ್ ಚೆನ್ನಾಗಿ ನೋಡ್ಕೋತೀನಿ. ಅಜ್ಜಿ ಅತ್ತೆ, ನನಗೊಂದು ಮುಖ್ಯವಾದ ಕೆಲಸ ಇದೆ, ಹೋಗ್ಬಿಡ್ತೀನಿ, ಬಾಯ್. ದಿವ್ಯಾ, ನೀನೆಲ್ಲಿಗೆ ಹೊರಟೆ? ಸ್ವಲ್ಪ ಸುಮ್ಮನೆ ಇರ್ತೀಯಾ? ಎಲ್ಲದಕ್ಕೂ ನೀನು ಪರ್ಮಿಷನ್ ತಗೋಬೇಕಾ?
ಇವಳು ಆರಾಮಾಗಿ ಕೂತಿರೋದು ನೋಡಿದ್ರೆ ಇವಳು ಇನ್ನೂ ಬಟ್ಟೆ ಪ್ಯಾಕ್ ಮಾಡಿಲ್ಲ ಅನ್ಸುತ್ತೆ. ನಾನು ಹೇಳಿದ್ರ ಬಗ್ಗೆ ಇವಳು ಸೀರಿಯಸ್ ಆಗಿದ್ದಾಳೋ ಇಲ್ವೋ ಅನ್ನೋದನ್ನು ತಿಳ್ಕೊಬೇಕು. ಇಲ್ಲಿದ್ಯಾ ನೀನು? ಎಲ್ಲಿ ಅಂತ ನೀನು ಹುಡ್ಕೋದು? ಯಾಕಮ್ಮಲ್ ಬೇಬಿ ಏನಾಯ್ತು? ಓದ್ಕೋತಿದ್ದೀನಿ ನಾನು. ಇಲ್ಲ. ಒಂದೇ ಕಡೆ ಕೂತ್ಕೊಂಡು ಓದಿದ್ರೆ ನನ್ನ ತಲೆಗೆ ಹತ್ತಲ್ಲ, ಅದಕ್ಕೆ. ಸರಿ ನಡಿ. ಎಲ್ಲಿಗೆ? ಯಾಕೆ ಮರ್ತ್ಬಿಟ್ಯಾ? ನೆನ್ನೆನೆ ಹೇಳಿದ್ನಲ್ಲ ನಾವು ಆಚೆ ಹೋಗ್ಬೇಕು ಅಂತ. ರೆಡಿ ಇರು ಅಂತ. ತಮಾಷೆ ಮಾಡಬೇಡ ಸತ್ಯ. ಇವಾಗ ನಾನು ಬಟ್ಟೆ ಪ್ಯಾಕ್ ಮಾಡಕ್ಕೆ ಹೋಗ್ತಾ ಇದ್ದೀನಿ, ನೀನು ಬಾ. ಇಲ್ಲಾಂದ್ರೆ ಹೊರಡೋ ಟೈಮಲ್ಲಿ ಗಡಿಬಿಡಿ ಆಗೋಗುತ್ತೆ. ಅಷ್ಟಕ್ಕೂ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ? ಮತ್ತೆ ಅದೇ ಪ್ರಶ್ನೆ. ಸತ್ಯ, ಇವಾಗ ಏನು ಬಟ್ಟೆ ಪ್ಯಾಕ್ ಮಾಡಕ್ಕೆ ಬರ್ತೀಯಾ ಇಲ್ವಾ? ಬರಲ್ಲ. ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಹೇಳೋವರೆಗೂ ನಾನು ಬಟ್ಟೆ ಪ್ಯಾಕ್ ಮಾಡಲ್ಲ. ಮತ್ತೆ ನೆನ್ನೆ ಬರ್ತೀನಿ ಅಂತ ಹೇಳ್ತೆ ತಾನೆ, ಮತ್ತೆ ಹೊಸದಾಗಿ ಏನಿದು ಡ್ರಾಮಾ? ಯಾಕೆ ಇಷ್ಟೊಂದು ಹಠ ಮಾಡ್ತಾ ಇದೆಯಾ? ಏನು ವಾಯ್ಸ್ ಜೋರಾಗ್ತಾ ಇದೆ? ಹೌದು, ಹಠ ಮಾಡ್ತೀನಿ. ಏನಿವಾಗ? ಸರಿ ಬಿಡು, ಎಲ್ಲೂ ಹೋಗೋದು ಬೇಡ. ಮೊದಲಾಗಿದ್ದಿದ್ರೆ ಎಲ್ಲೂ ಕರ್ಕೊಂಡು ಹೋಗಲ್ಲ, ನನ್ನ ಜೊತೆ ಸರಿಯಾಗಿ ಮಾತಾಡಲ್ಲ, ನನ್ನ ಹೆಂಡತಿ ಥರ ನಡ್ಸ್ಕೊಳ್ಳಲ್ಲ, ನಾನು ನಿನ್ನ ಜೊತೆ ಜಗಳ ಆಡ್ತೀನಿ ಅಂತ ಶುದ್ಧ ಕಂಪ್ಲೇಂಟ್ ಹೇಳ್ತಾ ಇದ್ದೆ. ಇವಾಗ ನಾನು ಬದಲಾಗಿದ್ದೀನಿ, ಆಚೆ ಕರ್ಕೊಂಡು ಹೋಗ್ತೀನಿ ಅಂದರೆ 100 ಸತಿ 100 ಪ್ರಶ್ನೆ ಕೇಳ್ತೀರಲ್ಲ. ಎಲ್ಲ ಇಷ್ಟೇ. ನಮ್ಮ ಫೀಲಿಂಗ್ಸ್ಗೆ ಬೆಲೆನೇ ಇಲ್ಲ. ಈಗೇನು ಬಟ್ಟೆ ಪ್ಯಾಕ್ ಮಾಡ್ಕೋಬೇಕು ಅಷ್ಟೇ ತಾನೆ? ಆಯ್ತು, ಅದಕ್ಕೆ ಯಾಕೆ ಒಳ್ಳೆ ಹಿಂಗೆ ಆಡ್ತೀಯ? ಇವತ್ತೊಂದು ರಾತ್ರಿ ಕಳೆದ್ಬಿಟ್ರೆ ಸಾಕು ಸತ್ಯ. ನಾನು ನಿನಗೆ ನನ್ನ ಮನಸ್ಸಲ್ಲಿರೋ ಎಲ್ಲ ವಿಷಯನೂ ಹೇಳ್ಬಿಡ್ತೀನಿ. ಇಲ್ಲಿವರೆಗೂ ನಮ್ಮ ಮಧ್ಯೆ ಇರೋ ಗೋಡೆ ಕರಗ್ತಾ ಇದೆ. ಇನ್ಮೇಲೆ ಲೈಫ್ ಬದಲಾಗುತ್ತೆ. ನಾನು ನೀನು ನಿಜವಾಗ್ಲೂ ಗಂಡ ಹೆಂಡತಿ ಆಗಿರ್ಬೋದು, ಗಂಡ ಹೆಂಡತಿ ಆಗ್ತೀವಿ. ಇಲ್ಲಿಗೆ ಯಾಕೆ ಬಂದಿದ್ದಾನೆ? ಯಾರಿಗೋಸ್ಕರ ಕಾಯ್ತಿದ್ದಾನೆ? ಹಲೋ ಮೇಡಮ್. ಕೀರ್ತನಂಗೂ ಬಾಲಂಗೂ ಏನು ಕನೆಕ್ಷನ್? ಇದು ನಿನಗೆ ಸಿಗಬೇಕು ಅಂತಂದರೆ ಮೊದಲು ಆ ವಿಡಿಯೋ ಡಿಲೀಟ್ ಆಗಬೇಕು. ದುಡ್ಡು ಫಸ್ಟು, ಕೆಲಸ ನೆಕ್ಸ್ಟ್ ಮೇಡಮ್. ಅಂದರೆ
ಇಷ್ಟು ದಿನ ಬಾಲಂಗೆ ದುಡ್ಡು ಕೊಡ್ತಾ ಇದ್ದವಳು ನನ್ನನ್ನು ಮಾಡ್ಸೋಕೆ ಹೆಲ್ಪ್ ಮಾಡ್ತಾ ಇದ್ದವಳು ಇವಳೇನಾ? ನನ್ನ ಹತ್ರನೇ ಬಾಲ ಬಿಚ್ಚಬೇಡ, ಮೊದಲು ವಿಡಿಯೋ ಡಿಲೀಟ್ ಮಾಡು. ಮಾಡ್ತೀನಿ ಮೇಡಮ್, ಇದೊಂದು ಸರಿ ಹೆಲ್ಪ್ ಮಾಡಿ, ಮತ್ತೆ ನಿಮ್ಮ ಹತ್ರ ಕೇಳೋದೇ ಇಲ್ಲ. ಇದನ್ನೇ 1008 ಸತಿ ಹೇಳಿದ್ಯಾ, ಮತ್ತೆ ಮತ್ತೆ ಬ್ಲ್ಯಾಕ್ ಮೇಲ್ ಮಾಡ್ತಾನೇ ಇದೆಯಾ. ಇದೆಲ್ಲ ಇನ್ಮೇಲಿಂದ ನಡೆಯೋದಿಲ್ಲ. ನೀನು ಫೋನ್ ಕೊಡು. ನಾನೇ ಡಿಲೀಟ್ ಮಾಡ್ಕೋತೀನಿ. ನಾನು ನಿನ್ನನ್ನು ನಂಬೋದಿಲ್ಲ. ನನ್ನ ಕಣ್ಣು ಮುಂದೆನೇ ಡಿಲೀಟ್ ಮಾಡು. ಹ್ಞೂ